ವಾಟ್ಸಪ್ನಲ್ಲಿ ಡಿಲೀಟ್ ಆದ ಮೆಸೇಜ್ ಹೇಗೆ ನೋಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ. ಈ ಥರ ಸಡನ್ಲಿ ಸೆಂಡ್ ಮಾಡಿ ಡಿಲೀಟ್ ಮಾಡಿರ್ತಾರೆ ಮೆಸೇಜ್, ಹೇಗೆ ನೋಡೋದಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದಕ್ಕೋಸ್ಕರ ಒಂದು ಸೆಟ್ಟಿಂಗ್ ಆನ್ ಮಾಡ್ಬೇಕು ಫ್ರೆಂಡ್ಸ್. ಆ ಸೆಟ್ಟಿಂಗ್ ಹೇಗೆ ಆನ್ ಮಾಡೋದಂತ ಇವಾಗ ಹೇಳ್ಕೊಡ್ತೀನಿ ಬನ್ನಿ. ಇವಾಗ ವಾಟ್ಸಪ್ಲಿಂದ ಬ್ಯಾಕ್ ಬನ್ನಿ. ಇವಾಗ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಮೇಲ್ಗಡೆ ಸರ್ಚ್ ಬಾರಲ್ಲಿ ನೋಟಿಫಿಕೇಶನ್ ಹಿಸ್ಟ್ರಿ ಅಂತ ಟೈಪ್ ಮಾಡಿ ಫ್ರೆಂಡ್ಸ್. ಇವಾಗ ಕೆಳಗಡೆ ನೋಟಿಫಿಕೇಶನ್ ಹಿಸ್ಟ್ರಿ ಅಂತಿದೆ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಕೆಳಗಡೆ ನೋಟಿಫಿಕೇಶನ್ ಹಿಸ್ಟ್ರಿ ಅಂತಿದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಯೂಸ್ ನೋಟಿಫಿಕೇಶನ್ ಹಿಸ್ಟ್ರಿ ಅಂತಿದೆಯಲ್ಲ ಫ್ರೆಂಡ್ಸ್, ಅದು ಆಫ್ ಇದೆ, ಅದನ್ನು ಆನ್ ಮಾಡಿ. ಆನ್ ಮಾಡಿದ ನಂತರ ಬ್ಯಾಕ್ ಬನ್ನಿ, ಫೋರ್ತ್ ಬ್ಯಾಕ್ ಬನ್ನಿ. ಇವಾಗ ಬೇರೆ ಫೋನ್ಲಿ ಇದಕ್ಕೆ ಮೆಸೇಜ್ ಮಾಡ್ತೀನಿ ಫ್ರೆಂಡ್ಸ್. ಇದು ಹೇಗೆ ವರ್ಕ್ ಆದಂತ ನಾನು ತೋರಿಸ್ತೀನಿ ಉದಾಹರಣೆಗೆ. ಇವಾಗ ಬೇರೆ ಫೋನ್ಲಿಂದ ಈ ನಂಬರ್ಗೆ ವಾಟ್ಸಪ್ಗೆ ಮೆಸೇಜ್ ಮಾಡ್ತೀನಿ. ಮಾಡಿ ಅದನ್ನು ಡಿಲೀಟ್ ಮಾಡಿ ಅದು ಹೇಗೆ ವರ್ಕ್ ಆಗ್ತದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈಗ ಇವಾಗ ಒಂದೆರಡು ಉದಾಹರಣೆ ಮೆಸೇಜ್ ಕಳಿಸ್ತೀನಿ ಫ್ರೆಂಡ್ಸ್. ಇವಾಗ ಈ ಮೆಸೇಜ್ಗಳೆಲ್ಲ ಡಿಲೀಟ್ ಮಾಡ್ತೀನಿ ಫ್ರೆಂಡ್ಸ್. ಡಿಲೀಟ್ ಮಾಡಿದ ನಂತರ ಆ ಫೋನಲ್ಲಿ ಈ ಮೆಸೇಜ್ ಹೇಗೆ ನೋಡೋದಂತ ತೋರಿಸ್ತೀನಿ ಬನ್ನಿ. ಇವಾಗ ಇಲ್ಲಿ ವಾಟ್ಸಪ್ನಲ್ಲಿ ನೋಡಿ ಫ್ರೆಂಡ್ಸ್, ಎಲ್ಲ ಡಿಲೀಟ್ ಆಗಿವೆ ಫ್ರೆಂಡ್ಸ್. ಆ ಫೋನ್ನಾಗ ಮಾಡಿದ ಮೆಸೇಜ್ ಎಲ್ಲ ಇಲ್ಲಿ ಡಿಲೀಟ್ ಆಗಿವೆ. ಇವು ಅಲ್ಲಿ ನೋಟಿಫಿಕೇಶನ್ ಹಿಸ್ಟ್ರಿ ಅಂತಿರ್ತಾರೆ ಫ್ರೆಂಡ್ಸ್, ಅಲ್ಲಿ ಸೇವ್ ಆಗಿರ್ತವೆ, ಅಲ್ಲಿ ತೋರಿಸ್ತೀನಿ ಬನ್ನಿ. ಇವಾಗ ಬ್ಯಾಕ್ ಬಂದು ಮತ್ತೆ ಸೆಟ್ಟಿಂಗ್ದಾಗ ಹೋಗಿ ಇವಾಗ ಸೆಟ್ಟಿಂಗ್ ಓಪನ್ ಮಾಡಿ. ಸೆಟ್ಟಿಂಗ್ ಓಪನ್ ಮಾಡಿದ ನಂತರ ನೋಟಿಫಿಕೇಶನ್ ಹಿಸ್ಟ್ರಿ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ಇವಾಗ ನೋಟಿಫಿಕೇಶನ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ನೋಟಿಫಿಕೇಶನ್ ಹಿಸ್ಟ್ರಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಇದೆ ನೋಡಿ ಫ್ರೆಂಡ್ಸ್, ಮೆಸೇಜ್ ಮಾಡಿದ್ವಲ್ಲ ಇಲ್ಲಿ ಸೇವ್ ಆಗಿದೆ ನೋಡಿ ಫ್ರೆಂಡ್ಸ್. ಆ ಫೋನಲ್ಲಿ ಏನೇನು ಮೆಸೇಜ್ ಮಾಡಿದ್ದೆ ಅವೆಲ್ಲ ಇಲ್ಲಿ ಸೇವ್ ಆಗಿದೆ. ಎಲ್ಲ ಡಿಲೀಟ್ ಮಾಡಿದ ಮೆಸೇಜ್ ಎಲ್ಲ ಇಲ್ಲಿ ಸೇವ್ ಆಗಿದೆ. ಈ ಥರ ಫ್ರೆಂಡ್ಸ್ ಡಿಲೀಟ್ ಆದ ಮೆಸೇಜ್ ನೋಡೋದು. ನಿಮಗೆ ಈ ವಿಡಿಯೋ ಏನೋ ನಮ್ಗೆ ಯೂಸ್ಫುಲ್ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ.